ಹೌದು. ಈ ಕೂಸಿನ ಅಡವಿಗೆ ಬಿಡ್ಬೇಕಂತ ಹೇಳಿ ನಾವ ಕಳವೆ ನಾರಾಯಣಗೌಡ ಕಪಟ ವೇಷಧಾರಿ ಪಾತ್ರ ತೊಟ್ಟು ಬಂದು ಭವಿಷ್ಯ ಹೇಳಿದ. ಏನ್ ಹೇಳ್ದ? ಭವಿಷ್ಯ ಹೇಳಿದ. ಇವತ್ತು ಹುಟ್ಟಿದ 16 ಮಾಸಿನ ಹುಟ್ಟಿದ ಕೂಸಿನಿಂದ ಊರಿಗೆ ಒಳ್ಳೇದಿಲ್ಲ, ಕೇರಿಗೆ ಒಳ್ಳೇದಿಲ್ಲ, ಕಾಸಿನಿಂದ ಸಾಗರ ಒಳ್ಳೇದಿಲ್ಲ ಅಂತ ಹೇಳಿ ಸೂರಮದೇವಿ ಮನೆಯಿಂದ ಹೊರದಿತ್ತು ಸುಳ್ಳು ಭವಿಷ್ಯ ನೋಡದ. ಅವಾಗ ನೋಡಿದಾಗ ತಾಯಿ ಸೂರಮದೇವಿ ನಾವು ಗಂಡ ಹೆಂಡರು ಒಂದಿದ್ದೀವಿ ಅಂದ್ರೆ ಇಂಥ ಮಕ್ಕಳನ್ನ ಹತ್ತು ಹರಿಬಹುದು ಖರೆ, ನನ್ನ ಕೂಸಿನಿಂದ ಕೇಳಾಗ್ತದಂದ್ರೆ ನನಗೆ ಯಾಕೆ ಬೇಕು ಈ ಕೂಸ ಆರಾಧಿಸ್ಬಿಡ್ಬೇಕಂತೇಳಿ ಅಣ್ಣ ಹೇಳಿ ಕಳಿಸ್ತಾ ದೈತ್ರಿಗೆ ಕೊಟ್ಟು ಕಳಿಸುತ್ತೆ. ದೈತರ ಅವಾಗ ದೈತ್ರಿಗೆ ಕೊಟ್ಟು ಕಳಿಸುತ್ತ ಯಾಕೋ ನಾವು ಸ್ವಲ್ಪ ಮೈಕ್ ಅಣ್ಣ ಅಣ್ಣ ಪಟ್ಟಿ ಅಂಗಡಿ ಪಾರು ಪಟ್ಟಿ ಪಟ್ಟಿ ಅಂಗಡಿ ಪಾರು ಪಟ್ಟಿ ಕೊಡುವ ಚೂರು
ಇವತ್ತೇನು ಹೊಸ ಪದ್ಯ ಬೆಳಗಿರೋದು ಸ್ವಲ್ಪ ಹೆಚ್ಚು ಆಗ್ತದೆ ಏನಾಗುದಿಲ್ಲ. ಗಂಗನಗರ ಮುತ್ತನೊಂದು ಕೃಪಾಶೀರ್ವಾದ ಇದ್ರು ಕೂಡ ಇವತ್ತು ಓಪನಿಂಗ್ ಆಗ್ಯದ. ನಾ ಬಂದ್ರಪ್ಲೆ ಗಾಡಿ ಒಳಗೆ ಮಾಡ್ಕೊಂಡಿದ್ದೆ. ದಿನಂಪ್ರತಿ ಕಾರ್ಯಕ್ರಮ ಇರುವುದರಿಂದ ಸ್ವಲ್ಪ ಸೂರ್ಯನಲ್ಲಿ ವ್ಯತ್ಯಾಸ ಆಗಿತ್ತು. ಊಟ ಮಾಡಕ್ ಕರೆದ್ರಿ ನೀವು, ನನಗೇನು ಹಸಿವಿಲ್ಲಪ್ಪ, ನೀವು ಹೋಗಿ ಊಟ ಮಾಡ್ರಿ ಹೇಳಿ ಒಂದು ತೋಳು ತಳಿ ಕಡಬ ಇತ್ತು. ಈ ಪದ್ಯ ಈ ರೀತಿ ಆಕತ್ತ ನನ್ನ ಕನಸು ಮನುಷ್ಯನಾಗ ಗೊತ್ತಿದ್ದಿಲ್ಲ. ಯಾಕೆ ಇವತ್ತೇ ಹೊಸ ಆಗೋದು ಇಲ್ಲ. ನನ್ನ ಮುತ್ಯಾನ ಆಶೀರ್ವಾದ. ನಾವು ದಾರು ಹೋಗಿ ನೀರು ಮಾಡ್ಯಾರ, ನೀರು ಹೋಗಿ ದಾರು ಮಾಡ್ಯಾರ, ನಿನ್ನ ದನಿ ಬರ್ಸುದೇ ಗೊತ್ತದೆ. ಹೌದಲ್ಲ, ನೀ ಕಡಬ ತುಪ್ಪ ತಿಂದಿದ್ರು ನಿನ್ನ ದನಿ ಕುಡ್ತಿದ್ದಾವೆ ಮುತ್ಯ. ಭಗವಂತ ನೀನ ಹಂಚಿ ತಿಂದಿಲ್ಲ. ನಾವೆಲ್ಲ ಪಾತ್ರಧಾರಿ, ಅವ ಸೂತ್ರಧಾರಿ, ಅವ ಹೆಂಗ ನಡೆಸ್ತಾನಲ್ಲ ಹಂಗ ನಾವು ಆಡಿಸಿದಾಗ ಆಡುವುದು ಕೆಲಸ. ಹಾಡುದು ತುಂಬಿ ಮ್ಯಾಗ ಸುಮ್ಮನೆ ಬದರಷ್ಟೇ ಚೆರಿ ಎಲ್ಲ ಅವನ ಕೈಯಾಗಲ್ಲ. ಸುತ್ತಿ ಹಂಗ ಆಡಿಸ್ತಾನಲ್ಲ ಹಂಗ ಹೋಗ್ಲಿ ಆಡ್ಬೇಕಾಗ್ತದೆ. ಮಾಡ್ಬೇಕಾಗಿ ಮಗನ ಹೆಸರು